ಹಾಯ್ ಹಲೋ ಎಲ್ರಿಗೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಂಕಿ ಸೌಮ್ಯ ಆರ್ಟ್ಫುಲ್ ಲೈಫ್. ಪ್ಲೀಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದು ನೆನ್ನೆ ಗುರುವಾರದ ವಿಡಿಯೋ. ಇದು ಸೊಂಪಾತ್ರೆಲ್ಲ ಒಂಚೂರೆಲ್ಲ ಕ್ಲೀನ್ ಮಾಡೋಣ ಅಂತ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಮೋಟ್ರು ಕೆಟ್ಟೋಗೈತೆ. ನೀರು ಬೇಕು ಅಂದರೆ ಇನ್ನು ಸೊಂಪು ಹಾಕಲು ತೆಗೆದು ಇನ್ನು ಸೊಂಪಿನಾಗೆ ತುಂಬ್ಕೋಬೇಕು ನೀರು. ಈ ಮೋಟ್ರು ತಗೊಂಬಂದ್ರೆ ಒಂದು 4-5 ವರ್ಷದ ಮೇಲೇ ಐತೇನೋ. ಇಷ್ಟಕ್ಕೆ ಒಂದು 3-4 ಸಲ ರಿಪೇರಿ ಮಾಡಿಸಿದ್ದೀವಿ. ಮೊನ್ನೆನೇ ಈ 15 ದಿನ ಮುಂಚೆಗೆ ನಮ್ಮ ಮನೆಯವ್ರು ತಗೊಂಡೋಗಿ ರಿಪೇರಿ ಮಾಡಿಸ್ಕೊಬಂದಿರು. ಮತ್ತೆ ಕೆಟ್ಟೋಗೈತೆ. ಇದು ಹಳೇದಾಗೈತಲ್ಲ, ಮತ್ತೆ ತಿರ್ಗಿ ಇದನ್ನು ರೆಡಿ ಮಾಡಿಸಿದ್ರು ವೇಸ್ಟೇನೆ. ಇನ್ನು ಹೊಸದೇ ತಗೊಬರ್ಬೇಕೇನೋ. ಇನ್ನು ಮೋಟ್ರ್ ತರೋವರೆಗೂ ಇನ್ನು ಸೊಂಪಲ್ಲೇ ನೀರು ತುಂಬ್ಕೋಬೇಕು. ಆ ಸೊಂಪು ಹಾಕಲು ತೆಗ್ದಾಗೆಲ್ಲ ಈ ಕಸ ಎಲ್ಲ ಸೊಂಪಿನಾಕೆ ಹೋಗ್ತೈತೆ ಅಂತಂದೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡೋಣ ಅಂತ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವ್ರಿಗಾದ್ರೆ ಸಾಕಾಗೈತೆ. ಮೊನ್ನೆ ಎಲ್ಲನೂ ಅಲ್ಲಿ ಪೈಪ್ ಹೊಡೆದಿತ್ತು, ಪೈಪ್ ರೆಡಿ ಮಾಡಿಸೋದು ಇದೆಲ್ಲ ಆಯಿತು. ಮತ್ತು ಇವಾಗ ಮೋಟ್ರು ಸುಟ್ಟೋಗೈತೆ. ಶ್ರಾವಣಕ್ಕೆಲ್ಲ ಮನೆ ಕ್ಲೀನಿಂಗ್ ಇಟ್ಕೊಂಡಿದ್ದೀನಿ ಇವತ್ತು. ಅದರಲ್ಲಿ ಬೆಡ್ಶೀಟ್ ಎಲ್ಲ ಒಗ್ದಾಕನ ಫಸ್ಟು ಅಂತ. ಇವತ್ತಿನ ಈ ಸೊಂಪಲ್ಲಿ ನೀರು ಸೇದ್ಕೊಂಡು ನಾನಿನ್ನು ಬೆಡ್ಶೀಟ್ ಎಲ್ಲ ಒಗ್ಗಿ ಅಷ್ಟೊತ್ತಿಗೆ ಎಷ್ಟೊತ್ತಾಗ್ತೈತೋ ಏನೋ. ಬಟ್ಟೆಗಳು ಇದೆ ಮಿಷನ್ಗೆ ಹಾಕವು. ಅವು ಇನ್ನು ಮಿಷನ್ಗೆ ಹಾಕ್ಬೇಕಂದ್ರೆ ಟ್ಯಾಂಕಲ್ಲಿ ನೀರಿಲ್ಲ. ಇನ್ನು ಅವನು ನೆನೆಸಿ ಒಗ್ದಾಕ್ಬೇಕೇನೋ. ಇನ್ನು ನಾಳೆ ಶ್ರಾವಣ ಶುಕ್ರವಾರ ಮಾಡೋಣ. ಇವತ್ತೇ ಎಲ್ಲ ಕೆಲಸಗಳು ಮುಗಿಸ್ಕೋಬೇಕು. ಮನೆ ಕ್ಲೀನ್ ಮಾಡೋದು, ಬಟ್ಟೆ ಒಗೆಯೋದು, ಬೆಡ್ಶೀಟುಗಳದ್ದು ಇದೆಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಸಾಯಂಕಾಲದಷ್ಟೊತ್ತಿಗೆ ಎಷ್ಟು ಕೆಲಸಗಳು ಮುಗೀತಾವು. ವರ್ಷ ವರಲಕ್ಷ್ಮಿ ಹಬ್ಬಕ್ಕೆಲ್ಲ ಕ್ಲೀನ್ ಮಾಡ್ಕೊತಿದ್ದೆ. ಈ ಸಲ ಸ್ವಲ್ಪ ಮುಂಚೆಗೆ ಕ್ಲೀನ್ ಮಾಡ್ಕೊಳ್ಳೋ. ಶ್ರಾವಣಕ್ಕೂ ಆಗುತ್ತೆ, ವರಲಕ್ಷ್ಮಿ ಹಬ್ಬಕ್ಕೂ ಆಗ್ತೈತೆ ಅಂತ ಒಂದು ಸಲ ಇಟ್ಕೊಂಡಿದ್ದೀನಿ. ಸೋಪಿನ ಪುಡಿ ಹಾಕಿ ನೆನ್ಸೋಣ ಅಂತ ಹಾಕಿದೆ. ಯಾಕೋ ಸೋಪಿನ ಪುಡಿ ಹಾಕೋ ಸ್ಮೆಲ್ ಯಾಕೋ ಜಾಸ್ತಿ ಬರಲಿಲ್ಲ. ಅದಕ್ಕೆ ಅದ್ರ ಜೊತೆ ಒಂದು ಸ್ವಲ್ಪ ಲಿಕ್ವಿಡ್ ಹಾಕೋಣ ಅಂತ ತಗೊಬಂದು ಲಿಕ್ವಿಡ್ ಹಾಕ್ತಾಯಿದ್ದೀನಿ. ನೀವೆಲ್ಲ ನೆನೆಸ್ತಾ ಅಷ್ಟರಲ್ಲಿ ನಮ್ಮ ಮನೆಯವ್ರು ಬಂದು ನಮ್ಮ ಮನೆಯವ್ರು ಇವೆಲ್ಲ ಒಗ್ಕೊಟ್ರು. ಸ್ವಲ್ಪ ನಾನೆಲ್ಲ ಸೊಂಪಿಂದೆಲ್ಲ ನೀರು ತಗೊಬಂದು ಹಾಕ್ತೆ. ನಮ್ಮ ಮನೆಯವರೆಲ್ಲ ಒಗ್ದಾಕಿದ್ರು. ಇವತ್ತಾರ ಸೊಂಪಲ್ಲಿ ನೀರು ಎಳ್ದೇನೆ ಕೈಯೆಲ್ಲ ನೋವು ಬಂದವು. ಟ್ಯಾಂಕಲ್ಲಿ ನೀರು ಇದ್ದಿದ್ರೆ ಚಿಕ್ಕ ಬೆಡ್ಶೀಟ್ ಎಲ್ಲ ಮಿಷನ್ಗೆ ಹಾಕಿದ್ರೆ ಆಗವು. ದೊಡ್ಡವೆಲ್ಲ ಒಗ್ದಾಕಿದ್ರೆ ಇನ್ನು ಟ್ಯಾಂಕಲ್ಲಿ ನೀರಿಲ್ವೆಲ್ಲ ಅಷ್ಟು ಒಗ್ದಾಕಿದ್ವಿ. ಇನ್ನು ಬೆಡ್ಶೀಟುಗಳೆಲ್ಲ ಒಗ್ದೆಲ್ಲ ಹಾರಾಕಿದ್ದಾಯಿತು. ಇನ್ನು ಈ ಮಂಚ ತಂದಾಗಿಂದ ಈ ಚಾಪೆಗಳು ಏನು ಬಳಸಲ್ಲ. ಇವನ್ನೆಲ್ಲ ಒಗೆದ್ಬಿಟ್ಟೆಲ್ಲ ಮೇಲಕ್ಕೆ ಎತ್ತಿಡೋಣಂತ ಇವನ್ನೆಲ್ಲ ಒಗ್ದಾಕ್ದೆ. ಇನ್ನು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಇವೆಲ್ಲ ಪಾತ್ರೆಗಳೆಲ್ಲ ಸ್ವಲ್ಪ ಎಲ್ಲ ಧೂಳು ಕೂತ್ಕೊಂಡಿದ್ವಿ. ಇವನ್ನೆಲ್ಲ ನೀಟಾಗೆಲ್ಲ ಇವತ್ತೆಲ್ಲ ಹೊರಕ್ಕೆ ಹಾಕ್ಕೊಂಡು ಎಲ್ಲ ತೊಳೆದ್ಬಿಟ್ಟು ನೀಟಾಗೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಡುಗೆ ರೂಮು ಅಂತ ಎಲ್ಲ ತೆಗಿತಾ ಇದ್ದೀನಿ. ನನಗೆ ಹಾಲು ಸ್ವಲ್ಪ ಬೇಗ ಕ್ಲೀನ್ ಮಾಡ್ಕೊತೀನಿ. ಈ ಅಡುಗೆ ರೂಮ್ ಕ್ಲೀನ್ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹೊತ್ತಾಗೋದು. ಈ ಪಾತ್ರೆಗಳ ಮೇಲೆಲ್ಲ ಸ್ವಲ್ಪ ಧೂಳು ಜಾಸ್ತಿ ಕೂತ್ಕೊಂಡಿತ್ತು. ಅದಕ್ಕೆ ಈ ಶೆಲ್ಫೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮೇಲ್ಗಡೆ ಶೆಲ್ಫೆಲ್ಲ ತೆಗಿಲಿಲ್ಲ. ಮೇಲ್ಗಡೆ ಶೆಲ್ಫಲ್ಲಿ ಏನಿಲ್ಲ, ದೊಡ್ಡ 1-2 ತಪ್ಪಲೆ ಒಂದು ಕೊಳಗ ಐತೆ. ಅದರಲ್ಲಿ ನಾನು ಬಳಸ್ತಿದ್ದ ಪಾತ್ರೆಗಳೆಲ್ಲ ತುಂಬಿಟ್ಟಿದ್ದೀನಿ. ಅವೇನು ಅಷ್ಟೇನು ಧೂಳು ಕೂತ್ಕೊಂಡಿರಲ್ಲ ಅಂತ ಅವನ್ನೆಲ್ಲ ತೆಗಿಲಿಲ್ಲ. ಒಂದು 3-4 ತಿಂಗ್ಳಿಗೆ ಒಂದ್ಸಲ ಈ ಥರ ಎಲ್ಲ ತೆಗೆದ್ಬಿಟ್ಟೆಲ್ಲ ತೊಳ್ಕೊತೀನಿ. ಯಾಕೆಂದರೆ ಅಡುಗೆ ರೂಮ್ ಬಂದಿದ್ದ ತಕ್ಷಣ ಇದೇ ಶೆಲ್ಫೇ ಕಾಣಿಸೋದು. ಇದೇ ಸ್ವಲ್ಪ ಧೂಳೆಲ್ಲ ಜಾಸ್ತಿ ಕೂತ್ಕೊಂಡಿರುತ್ತೆ. ಹಂಗಾಗಿ ಅವಾಗೆಲ್ಲ ಕ್ಲೀನ್ ಮಾಡ್ಕೊಂಡು ನೋಡೋದಕ್ಕೂ ಚೆನ್ನಾಗಿರುತ್ತೆ ಅಂತ ಒಂದು 3 ತಿಂಗ್ಳಿಗೊಂದ್ಸಲ ಈ ಥರ ಪಾತ್ರೆಗಳೆಲ್ಲ ತೊಳೆದ್ಬಿಟ್ಟು ನೀಟಾಗೆಲ್ಲ ಅವನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತೆ ಜೋಡಿಸ್ಕೊತೀನಿ. ನಮ್ಮ ಮನೆಗೆ ಧೂಳು ಆದರೆ ಅದು ಎಲ್ಲಿಂದ ಬರ್ತದೋ ಗೊತ್ತಿಲ್ಲ. ಪಾತ್ರೆಗಳ ಮೇಲೆ ಆದರೆ ನೋಡ್ತಾ ಇರ್ಬೋದು ಎಷ್ಟು ಧೂಳಾಯಿತು. ಇನ್ನು ಮೇಲ್ಗಡೆ ಶೆಲ್ಫ್ ಮೇಲೆಲ್ಲ ಪಾತ್ರೆ ಹಾಕೊಂಡಿದ್ರೆ ಇನ್ನೂ ಜಾಸ್ತಿ ಆಗೋ ತೊಳೆಯೋಕ್ಕೆ. ಇನ್ನು ಅವನ್ನೆಲ್ಲ ಹಾಕ್ಕೊಂಡ್ರೆ ಆಗಲ್ಲ. ಇವಾಗ ಸಾಯಂಕಾಲ ಆಗೈತೆ ಅಂತಂದೇಳ್ಬಿಟ್ಟು ಅವೆಲ್ಲ ಹಾಕ್ಕೊಂಡಿಲ್ಲ. ಅದರಲ್ಲಿರೋವೆ ಅವು ಏನು ಧೂಳಾಗಿಲ್ಲ. ಉಗಾದಿ ಹಬ್ಬದಲ್ಲೆಲ್ಲ ತೊಳೆದ್ಬಿಟ್ಟು ನೀಟಾಗೆಲ್ಲ ಬಳಸ್ತಿದ್ದೇವೆಲ್ಲ ಒಂದು ಚೀಲಕ್ಕೆ ಹಾಕ್ಬಿಟ್ಟು ಒಂದು 2 ತಪ್ಪಲೆಗಳಿಗೂ ಒಂದು ಕೊಳಗಕ್ಕೆಲ್ಲ ತುಂಬಿ ಇಟ್ಟಿದ್ದೆ. ಅವು ಹೆಂಗೂ ಧೂಳಾಗಿರಲ್ಲ ಅಂತ ಅವನ್ನೆಲ್ಲ ಏನು ತೆಗಿಲಿಲ್ಲ. ಇವನ್ನ ಮಾತ್ರ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇವು ಕೆಳಗಡೆ ಇರೋ ಶೆಲ್ಫುಗಳು ಮೇಗಳವೆಲ್ಲ ತಕ್ಕೊಂಡೆ. ಹಿಂಗೆಲ್ಲ ಕ್ಲೀನ್ ಮಾಡ್ಕೊಳಾಗ ಅಂದ್ಕೊತೀನಿ ಇನ್ನು ಪಾತ್ರೆಗಳೇ ತಗೋಬಾರ್ದು, ಇರೋವೇ ಸಾಕು ಅಂತ. ಯಾರಾದರೂ ಪಾತ್ರೆ ಬಂದರೆ ಸಾಕು, ಅವು ಚೆನ್ನಾಗೈದೆ ಇವು ಚೆನ್ನಾಗೈದೆ ಅಂತ ತಗೊಂಡಿರ್ತೀನಿ. ಈ ಮಧ್ಯೆ ಸ್ವಲ್ಪ ಕಡಿಮೆ ಮಾಡಿಬಿಟ್ಟು ಇವೆಲ್ಲ ತಗೊಳೋದು. ಇರೋವೇ ಸಾಕು, ಅವನ್ನ ಇಟ್ಕೊಳಕ್ಕೆ ಜಾಗ ಇಲ್ಲ ಅಂತಂದು. ಇನ್ನೇನಂದರೆ ದೊಡ್ಡ ಒಂದು ಸ್ವಲ್ಪ ದಬ್ರಿಗೆಗಳು ತಗೋಬೇಕು, ಒಂದು 3-4. ಯಾವಾಗಾದ್ರು ಚಿಕ್ಕದಾಗಿ ಫಂಕ್ಷನ್ ಮಾಡಿದಾಗು ಮತ್ತು ಏನಾದ್ರು ದೇವರು ಈ ಥರ ಮಾಡಿದಾಗೂ ಬೇಕಾಗ್ತವೆ. ಅವಾಗ ಒಂದು ಸ್ವಲ್ಪ ತಗೋಬೇಕು ಒಂದು ಸ್ವಲ್ಪ. ಇನ್ನಿಲ್ಲೇ ಸೀಟಡಿಗೆ ಹಾಕ್ಕೊಂಡು ಇಲ್ಲೆಲ್ಲ ತೊಳೆದ್ಬಿಟ್ಟು ಇಲ್ಲೇ ಮಂಚ ಹಾಕ್ಬಿಟ್ಟು ಮಂಚದ ಮೇಲೆಲ್ಲ ಗೊಬ್ಬರ ಹಾಕೋಣ ಅಂತ. ಇನ್ನು ನನ್ನ ಅದೃಷ್ಟಕ್ಕೆ ಹೆಂಗೂ ನಲ್ಲಿ ನೀರು ಬಿಟ್ಟಿದ್ರು. ಇನ್ನು ನಲ್ಲಿಗೆ ಪೈಪ್ ಹಾಕೊಂಡು ಇಲ್ಲೆಲ್ಲ ಟಬ್ಬಿಗೆಲ್ಲ ಇಟ್ಕೊಂಡೆ. ಇನ್ನು ಮನೆಯವ್ರು ಹೆಂಗೂ ನೀರು ಬಿಟ್ಟಿದ್ದಾರೆ ಬಿನ್ಗೆಲ್ಲೆಲ್ಲ ಹಿಡ್ದು. ಇನ್ನು ಮಿಷನ್ಗೆ ನೀರು ಒಯ್ದುಬಿಟ್ಟು ಇನ್ನು ಮಿಷನ್ಗೆಲ್ಲ ಬಟ್ಟೆ ಹಾಕ್ತೀನಿ ಅನ್ನೋ ಸರಿ ಆಯ್ತು ಬಿಡು ಅಂತಂದೇಳ್ಬಿಟ್ಟು ಇನ್ನು ಬಟ್ಟೆಗಳು ಮಿಷನ್ಗೆ ಹಾಕಿದ್ರು ನಮ್ಮ ಮನೆಯವರು. ಇನ್ನು ಬಟ್ಟೆಗಳು ನೆನೆಸಿ ಒಗಿಬೇಕೇನೋ ಅಂತ ಅಂದ್ಕೊಂಡೆ. ಹೆಂಗೋ ನಮ್ಮ ಮನೆಯವ್ರು ಐಡಿಯಾ ಮಾಡಿಬಿಟ್ಟು ಮತ್ತೆ ಇನ್ನು ನಲ್ಲಿ ಹಿಡಿದ್ಬಿಟ್ಟು ನೀರು ಹಾಕಿ ಹಾಕ್ಬೋದು ಬಟ್ಟೆಗಳು ಅಂತ ಹಾಕಿದ್ರು. ಇವತ್ತು ನಮ್ಮ ಮನೆಯವ್ರು ಒಂದು ಸ್ವಲ್ಪ ಕೆಲಸಗಳು ಮಾಡಿಕೊಟ್ಟಿದ್ದಕ್ಕೆ ಪರವಾಗಿಲ್ಲ. ನಾನು ಒಬ್ಬಳೇ ಆಗಿದ್ದೆ. ಇವತ್ತು ಒಳಗಡೆ ಪಾತ್ರೆ ಎಲ್ಲ ತೊಳ್ಕೊಂಡೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳೋದು ಒಂದಾಗೋದು. ಇನ್ನು ಬಟ್ಟೆ ಬೆಡ್ಶೀಟುಗಳು ಹಂಗೆ ಇರೋವೇನು. ಇನ್ನು ಮನೆಯವ್ರು ಇವತ್ತೊಂಚೂರೆಲ್ಲ ಹೆಲ್ಪ್ ಮಾಡಿದ್ದಕ್ಕೆ ಪರವಾಗಿಲ್ಲ. ಇವತ್ತು ಮನೆಗಳು ಕೆಲಸ ಅಷ್ಟು ಮುಗಿದ್ವು. ಇನ್ನು ತೊಳೆದಿರೋ ಪಾತ್ರೆಗಳೆಲ್ಲ ಮಂಚದ ಮೇಲೆ ಎಲ್ಲ ಗೊಬ್ಬರ ಹಾಕಿ ಹೋಗಿ ಒಳಗಡೆ ಎಲ್ಲ ಶೆಲ್ಫೆಲ್ಲ ನೀಟಾಗೆಲ್ಲ ಧೂಳು ಕೊಡೋಕ್ಕೊಂಡೆಲ್ಲ ಗುಡಿಸ್ಬಿಟ್ಟು ಮತ್ತೆಲ್ಲ ತೆಗೆದು ಬಟ್ಟೆ ತಗೊಂಡೆಲ್ಲ ಒರೆಸೆಲ್ಲ ಕ್ಲೀನ್ ಮಾಡಿ ಬಂದೆ. ನೀವು ನಿನ್ನೆಲ್ಲ ಒಂದ್ಸಲ ಎಲ್ಲ ಬಟ್ಟೆಯಲ್ಲೆಲ್ಲ ನೀಟಾಗೆಲ್ಲ ಒರೆಸೋನೆಲ್ಲ ಪಾತ್ರೆಗಳ ಮೇಲೆಲ್ಲ ಮಚ್ಚೆ ಕೂತ್ಕೊಂಡಿರುತ್ತೆ ಅಂತ ಎಲ್ಲ ಒರೆಸ್ತಾ ಇದ್ದೀನಿ. ಇವು ತೊಳೆಯೋದೇನೋ ಬೇಗ ಎಲ್ಲ ಹೊರಗೆ ಹಾಕೊಂಡೆಲ್ಲ ತೊಳೆದ್ಬಿಟ್ಟೆ ಮತ್ತೆ ಒಂದು ಜೋಡಿಸೋದೈತಲ್ಲ ಇದೇ ತಲೆನೋವು.
ಇವೆಲ್ಲ ತೊಳೆಯೋವಾಗೆಲ್ಲ ಯಾವ ಬಾಕ್ಸ್ ಮುಚ್ಚಳ ಇಲ್ಲೋ ಏನೋ ಅನ್ನಂಗೆಲ್ಲ ಆಗಿಬಿಟ್ಟಿದ್ದೀನಿ. ಮತ್ತು ಇವನ್ನೆಲ್ಲ ಹುಡುಕೊಂಡು ಅವು ಜಾಗಕ್ಕೆ ಅವೆಲ್ಲ ಜೋಡಿಸೋ ಅಷ್ಟೊತ್ತಿಗೆ ನನಗೆ ಸಾಕಾಗದಂಗೆ ಆಯಿತು. ಇವೆಲ್ಲ ಬಳಸಲ್ಲೇನಿಲ್ಲ, ಇವೆಲ್ಲ ಶೋಗಷ್ಟೇ. ನನಗೇನಂದರೆ ಅಡುಗೆ ಮನೇಲಿ ಶೆಲ್ಫ್ ತುಂಬ ಪಾತ್ರೆಗಳು ನೀಟಾಗೆಲ್ಲ ಜೋಡಿಸ್ಬೇಕು, ನೋಡೋದಕ್ಕೆ ಚೆನ್ನಾಗಿರುತ್ತೆ ಅನ್ನಂಗೆ. ನನಗೆ ಈ ಥರ ಕ್ಲೀನ್ ಮಾಡ್ಕೊಳೋದಾಗಿರ್ಬೋದು, ಈ ಮನೆಯಲ್ಲೆಲ್ಲ ಡೆಕೋರೇಷನ್ ಮಾಡ್ಕೊಳ್ಳೋದು, ಈ ಥರ ಕೆಲಸಗಳೆಲ್ಲ ತುಂಬ ಇಷ್ಟ ನನಗೆ. ಯಾರಾದರೂ ಜಾತ್ರೆಗೆ ಹೋದರೆ ಸರನೋ ಬಳೆನೋ ಮೇಕಪ್ ಸೆಟ್ಟು ಏನಾದ್ರು ತಗೊಂಬರ್ತಾರೆ. ಆದರೆ ನಾನು ಜಾತ್ರೆಗೆ ಹೋದ್ರೆ ಮಾತ್ರ ಈ ಥರ ಪಾತ್ರೆಗಳು ತಗೊಂಬರ್ತೀನಿ. ಯಾವಾಗಾದರೂ ಗುರ್ತಿರ್ತವೆ ಈ ಥರ ಈ ಜಾತ್ರೆಗೆ ಹೋಗಿದ್ವಿ ಇದು ತಗೊಬಂದಿದೆ ಅನ್ನಂಗೆ ಅಂತ ತಗೊಬರ್ತಾ ಇರ್ತೀನಿ. ಇನ್ನು ಹೊರಗಡೆ ಎಲ್ಲ ಇವತ್ತೆಲ್ಲ ಗುರುವಾರ ಎಲ್ಲ ನೀಟಾಗೆಲ್ಲ ಸಾರಿಸಿದ್ದೆ. ಇನ್ನು ಶುಕ್ರವಾರ ಬೆಳಗ್ಗೆ ಒಂದು 5 ಗಂಟೆಗೆ ಎದ್ಬಿಟ್ಟು ಇನ್ನು ಸ್ನಾನ ಮಾಡ್ಕೊಂಡು ಬಾಗಿಲು ತೊಳ್ಕೊಂಡು ಬಾಗಿಲಿಗೆಲ್ಲ ಅರಿಶಿನ ಕುಂಕುಮ ಬೊಟ್ಟಿಗ್ಬಿಟ್ಟು ರಂಗೋಲಿ ಹಾಕ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಇವತ್ತಿನ ಶುಕ್ರವಾರ ಎಲ್ಲ ಒಂದು ನಿಂಬೆಹಣ್ಣು ಕೊಯ್ದಿಡೋಣ ಅಂತ ನಿಂಬೆಹಣ್ಣು ಇತ್ತು, ಅದಕ್ಕೆ ಒಂದು ಕೊಯ್ದಿಡೋಣ ಅಂತ ಕೊಯ್ದಿನ ಅವಕ್ಕಿನ್ನ ಅರಿಶಿನ ಕುಂಕುಮ ಇಟ್ಬಿಟ್ಟು ಇನ್ನು ಬಾಗಿಲಿಗಿಟ್ಟೆ. ಇನ್ನೊಳಗಡೆ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿದ್ದೆ. ಇನ್ನು ದೀಪ ಹಚ್ಬಿಟ್ಟು ಊದ್ಗಡ್ಡೆ ಹಚ್ಬಿಟ್ರೆ ಮುಗಿತೈತಿ ಇನ್ನು ಪೂಜೆದು. ಇನ್ನು ನನ್ನ ಮಗಳು ಇನ್ನು ಅವಳಿನ ಸ್ನಾನ ಮಾಡ್ಕೊಬಂದ್ರೆ ಇನ್ನು ಅವಳಿನ ಸ್ಕೂಲಿಗೆ ರೆಡಿ ಮಾಡಿಬಿಟ್ಟು ಇನ್ನು ತಿಂಡಿ ಮಾಡಿದ್ರೆ ಮುಗಿತೈತೆ. ಇನ್ಮೇಲೆ ಡೈಲಿ ಲಾಂಗ್ ವೀಡಿಯೋಸೇ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವೀಡಿಯೋ ಇದಾಗಿತ್ತು. ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಸಿಗೋಣ ನಾಳೆ ವೀಡಿಯೋ.